ऑथेंटिक न्यूज 19 में आपका स्वागत है। आइए देखते हैं आज की न्यूज। ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯಲ್ಲಿರೋ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟಲ್ಲಿ ನೊಂದ ಬಾಲಕಿ ಏನಿದ್ದಾಳೆ, ಆ ನೊಂದ ಬಾಲಕಿಯ ತಾಯಿ ತಂದೆ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಆತ ಮತ್ತು ಆತನ ಹೆಂಡತಿ ಇಬ್ಬರು ಬೇರೆ ಬೇರೆ ಕೆಲಸಕ್ಕೆ ಮನೆಯಿಂದ ಹೊರಗಡೆನೇ ಹೆಚ್ಚು ಬೆಳಗಿನ ಸಮಯದಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ಮನೆಯಲ್ಲಿ ಇದ್ದಂತಹ ಸುಮಾರು 12ರಿಂದ 13 ವರ್ಷದ ಬಾಲಕಿ, ಅಪ್ರಾಪ್ತ ಬಾಲಕಿ ಏನಿದ್ದಾಳೆ, ಆ ಬಾಲಕಿಗೆ ಅದೇ ಏರಿಯಾದಲ್ಲಿರುವಂಥ ಸುಮಾರು 14ರಿಂದ 15 ವರ್ಷ ವಯಸ್ಸಿನ 3 ಜನ ಹುಡುಗರು ಆ ಹುಡುಗಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವಂಥದ್ದು, ಲೈಂಗಿಕ ದೌರ್ಜನ್ಯ ಮಾಡಿರುವಂಥದ್ದು ಪೋಷಕರಿಗೆ ಆ ಬಾಲಕಿಯಿಂದ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಯಾರು ದೌರ್ಜನ್ಯ ಎಸಗಿದಂಥ 3 ಜನ ಆರೋಪಿಗಳಿದ್ದಾರೆ, ಆ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ್ದೇವೆ. ಆ 3 ಜನ ಆರೋಪಿಗಳು ಸುಮಾರು 14ರಿಂದ 15 ವರ್ಷ ವಯಸ್ಸಿನ ಹುಡುಗರಿದ್ದಾರೆ. ಆ ಮಗುಗೆ ರೆಸ್ಕ್ಯೂ ಮಾಡಿದ ಮೇಲೆ ಮತ್ತು ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಸಲಿಕ್ಕೆ ಮತ್ತು ಫರ್ದರ್ ಏನು ಪ್ರೊಸೀಜರ್ ಇದೆ ಪೋಕ್ಸೋ ಕೇಸಲ್ಲಿ ಅದನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಮುಂದುವರೆದಿದ್ದಾರೆ. ಪ್ರಕರಣವನ್ನು ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಆ ಹೆಣ್ಮಗು ಏನಿದೆ ಅದು ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಇದೆ, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಏನು ಕಂಡು ಬಂದಿಲ್ಲ. ಬಟ್ ಕಳೆದ 7-8 ದಿನದಲ್ಲಿ ಭಾಳಷ್ಟು ಬಾರಿ ಈ 3 ಜನ ಹುಡುಗರು ಸೇರಿಕೊಂಡು ಆ ಮಗುಗೆ ತೊಂದರೆ ಕೊಟ್ಟಿರುವಂಥ ಒಂದು ಘಟನೆ ನಡೆದಿದೆ. ಅಲ್ಲ, ಆ ಥರ ಸಾಮೂಹಿಕ ಅನ್ನುವಂಥದ್ದು ಯಾವುದೂ ಕಂಡು ಬಂದಿಲ್ಲ. ಇನ್ನೂ ವಿವರಗಳನ್ನು ಪಡ್ಕೋತಾ ಇದ್ದೀವಿ. ಮಗು ಏನಿದೆ, ಅಪ್ರಾಪ್ತ ಬಾಲಕಿ, ಅವ್ರ ತಾಯಿ ಮತ್ತು ಆ ಮಗು ಇಬ್ಬರು ಕಡೆಯಿಂದಲೂ ಮಾಹಿತಿಯನ್ನು ಪಡ್ಕೋತಾ ಇದ್ದೀವಿ. 3 ಜನ ಆರೋಪಿಗಳು ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಆ ಮಗು ಜೊತೆ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು ತಿಳಿದು ಬಂದಿದೆ. ಸರ್, ಅದು ವಿಡಿಯೋ ಇದಾಗಿದೆ ಮಾಡ್ಕೊಂಡಿದ್ದಾರೆ, ಹರಾಸ್ಮೆಂಟ್ ಮಾಡೋದು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಹೇಳಿದರು. ಅವರ ಮಗುವಿನ ತಂದೆ ತಾಯಿ ಇಬ್ಬರು ಹೇಳಿದರು. ಜೊತೆಗಿದ್ದಂಥ ಸಂದರ್ಭದಲ್ಲಿ ಮೊಬೈಲಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತಂದು, ಅದನ್ನು ಕೂಡ ನಾವು ಮೊಬೈಲ್ ಯಾವುದಿದೆ ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಮತ್ತು ಆ ಆರೋಪಿ ಹುಡುಗರೇನಿದ್ದಾರೆ ಅವರ ಪೋಷಕರು ಯಾವ ಮೊಬೈಲ್ ಉಪಯೋಗಿಸ್ತಿದ್ರು ಅಥವಾ ಮಕ್ಕಳಿಗೆ ಏನಾದರೂ ಮೊಬೈಲ್ ಕೊಟ್ಟಿದ್ರ, ಯಾವ ಮೊಬೈಲಲ್ಲಿ ಅದನ್ನು ಆ ಥರ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನೆಲ್ಲ ಒಂದು ಸಮಗ್ರ ತನಿಖೆ ಮಾಡಲಿಕ್ಕೆ ಈಗಾಗಲೇ ಒಂದು ಉತ್ತಮ ತಂಡ ನಿಯೋಜನೆಗೊಂಡಿದೆ. ಅವರು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ 3 ಜನದಲ್ಲಿ 2 ಓದ್ತಾ ಇದ್ದಾರೆ, ಹೈಸ್ಕೂಲ್ ಓದ್ತಾ ಇದ್ದಾರೆ. ಒಂದು ಹುಡುಗ ಸ್ಕೂಲ್ಗೆ ಹೋಗ್ತಿಲ್ಲ ಅನ್ನೋಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ. ಸೊ 3 ಜನ ಅಲ್ಲಿ ಆ ಅಪ್ರಾಪ್ತ ಬಾಲಕಿ, ನೊಂದ ಬಾಲಕಿ ಏನಿದ್ದಾರೆ ಅವ್ರ ಮನೆ ಸುತ್ತಮುತ್ತ ಇದ್ದಂಥವ್ರೇ ಮತ್ತು ಪರಿಚಯ ಇದ್ದಂಥವ್ರು. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳುವಂಥದ್ದು, ಈ ಹಿಂದೆನೂ ಕೂಡ ನಮ್ಮಲ್ಲಿ ಕೆಲವು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿದ್ದೇನೆ. ನಮ್ಮಲ್ಲಿ ಅಶೋಕ್ ನಗರದಲ್ಲಿ ಹಿಂದೆ ಒಂದು ಘಟನೆ ನಡೆದಿತ್ತು, ವಿದ್ಯಾಗಿರಿಯಲ್ಲಿ ಒಂದು ಘಟನೆ ನಡೆದಿತ್ತು, ಕಸಬಾಪೇಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಅಪ್ರಾಪ್ತ ಮಕ್ಕಳನ್ನು ಬಿಟ್ಟು ತಂದೆ ತಾಯಿಗಳಿಬ್ಬರು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರು ನೋಡ್ಕೋತಾರೆ ಮತ್ತು ಮಕ್ಕಳ ಮೇಲೆ ಏನಾಗ್ತಾ ಇದೆ ಅನ್ನೋಂಥದ್ದನ್ನು ಗಮನ ಹರಿಸಬೇಕು. ಈಗ ಏನಾಗುತ್ತೆ, ಸ್ವಲ್ಪ ಅನುಕೂಲ ಇದ್ದಂಥವ್ರ ಮನೆಗಳಲ್ಲಿ ಮನೆ ಒಳಗಡೆ ಮಕ್ಕಳನ್ನ ಬಿಟ್ಬಿಟ್ಟು CCTV ಹಾಕಿ ಲೈವ್ ಕ್ಯಾಮ್ರಾ ನೋಡುವಂಥದ್ದು ಅದೆಲ್ಲ ಆಗುತ್ತೆ. ಈ ಅನುಕೂಲ ಇಲ್ದಿರೋವಂಥವ್ರು, ಸ್ವಲ್ಪ ಲೋ ಇನ್ಕಮ್ ಗ್ರೂಪ್ ಇರೋವಂಥವ್ರು, ತುಂಬ ಕ್ರೌಡೆಡ್ ಏರಿಯಾಗಳಲ್ಲಿ ಮನೆಗಳಲ್ಲಿ ಅಷ್ಟು ಫೆಸಿಲಿಟಿ ಇಲ್ದಿರೋವಂಥವ್ರು, ಅಂಥವ್ರಿಗೆ ಯಾರಾದರೂ ಒಬ್ಬರು ಜವಾಬ್ದಾರಿಯಿಂದ ನೋಡ್ಕೋಬೇಕಾಗತ್ತೆ. ಈಗ ಪೋಕ್ಸೋ ಕಾಯ್ದೆ ಪ್ರಕಾರ 18 ವರ್ಷದ ಕೆಳಗಡೆ ಇರುವಂಥ ಇವನ್ ಬಾಲಕ ಇರ್ಬೋದು, ಬಾಲಕಿ ಇರ್ಬೋದು, ಅವ್ರ ಮೇಲೆ ಯಾವುದೇ ರೀತಿ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಹಂಗಾಗಿ ಈ ಹಿಂದೆ ಕೂಡ ಭಾಳ ಗಂಭೀರ ಪ್ರಕರಣಗಳು, ಇದೇ ರೀತಿಯ ಪ್ರಕರಣಗಳು ದಾಖಲಾಗಿದೆ. ದೇವ್ರ ದಯದಿಂದ ಹೆಣ್ಮಗುಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನುವಂಥದ್ದು ಒಂದು ಸಮಾಧಾನದ ವಿಷಯ. ಆದರೆ 3 ಜನ ಬಾಲಕರು ನಿರಂತರವಾಗಿ 1 ವಾರದಿಂದ ಆ ಮಗುಗೆ ಬೇರೆ ಬೇರೆ ಸಂದರ್ಭದಲ್ಲಿ ತಂದೆ ತಾಯಿ ಇಲ್ದಾಗ ತೊಂದರೆ ಕೊಟ್ಟಿರುವಂಥದ್ದು ಅಮಾನುಷ. ಹಾಗಾಗಿ ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡುವಂಥದ್ದು, ನೀವು ಅಕಸ್ಮಾತ್ ಏನಾದರೂ ವರ್ಕಿಂಗ್ ಕಪಲ್ಲಿದ್ದರೆ ಮಕ್ಕಳನ್ನ ಯಾರ ಹತ್ರ ಬಿಟ್ಟು ಹೋಗ್ತಿದ್ದೀರಿ, ಯಾವ ರೀತಿ ನೋಡ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಮುಖ್ಯವಾಗಿ ಹಿರಿಯ ನಾಗರಿಕರು ಮನೇಲಿರ್ತಾರೆ, ಅಕ್ಕಪಕ್ಕದ ಮನೆಯವರು, ನಮಗೇನು ಸದ್ಯಕ್ಕೆ ನಮ್ಮ ಮನೇಲಿ ಆಗಿಲ್ಲ ಅನ್ನೋಂಥ ಒಂದು ನೆಗ್ಲಿಜೆನ್ಸ್ ಬೇಡ. ಬೇರೆ ಯಾವುದೋ ಊರಲ್ಲಿ ಇದ್ದಿದ್ದು ಹುಬ್ಳಿಗೆ ಬರ್ಲಿಕ್ಕೆ ಭಾಳ ಸಮಯ ಹಿಡಿಯಲ್ಲ, ಹುಬ್ಳಿಲಿದ್ದಿದ್ದು ನಮ್ಮ ಏರಿಯಾಗೆ ಬರೋದು ಭಾಳ ಸಮಯ ಹಿಡಿಯಲ್ಲ, ಪಕ್ಕದ ಮನೇಲಿ ಆಗಿದ್ದು ನಮ್ಮ ಮನೇಲಿ ಆಗಲಿಕ್ಕೆ ಭಾಳ ಸಮಯ ಹಿಡಿಯಲ್ಲ. ಹಾಗಾಗಿ ಎಲ್ಲರೂ ಕೂಡ ಜಾಗರೂಕ ಆಗಿರಬೇಕು. ಇದರಲ್ಲಿ ನಮ್ಮ ಸಮುದಾಯ, ಸೊಸೈಟಿ ಏನಿದೆ, ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಎಲ್ಲ ಅಲ್ಲೇ ಸುತ್ತಮುತ್ತದವರೇನೆ. ಈಗ ವಿಕ್ಟಿಮ್ ನೊಂದ ಬಾಲಕಿ ಏನಿದ್ದಾಳೆ, ನೊಂದ ಬಾಲಕಿಗೂ ಮತ್ತು ಘಟನೆ ನಡೆದಿರೋ ಸ್ಥಳಕ್ಕೂ ಭಾಳ ಹತ್ತಿರ ಇದೆ. ನೊಂದ ಬಾಲಕಿ ಮನೆಗೂ ಆರೋಪಿಗಳ ಮನೆಗೂ ಭಾಳ ಹತ್ತಿರ ಇದೆ. ಒನ್ ಆಫ್ ದಿ ಆರೋಪಿಗಳ ಮನೆಯಲ್ಲಿ
ಘಟನೆ ನಡೆದಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಅದನ್ನು ಹೊರತುಪಡಿಸಿ ಇನ್ನು ನಮ್ಮ ತನಿಖೆ ಏನಿದೆ ಸ್ವಲ್ಪ ಸಮಗ್ರ ತನಿಖೆ ಮಾಡ್ತಾ ಇದ್ದೀವಿ. ಈ ಮಗುಗೆ ಈ 3 ಜನ ಹುಡುಗರಲ್ಲದೆ ಬೇರೆ ಯಾರಾದರೂ ತೊಂದರೆ ಕೊಟ್ಟಿದ್ದಾರೆ ಒಂದು, ಈ 3 ಜನ ಹುಡುಗರು ಈ ನೊಂದ ಬಾಲಕಿಗೆ ಅಲ್ಲದೆ ಬೇರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ನೊಂದ ಬಾಲಕ ಹುಡುಗರು ಏನಿದ್ದಾರೆ, ಆರೋಪಿ ಬಾಲಕರೇನಿದ್ದಾರೆ 14ರಿಂದ 15 ವರ್ಷದವರಿದ್ದಾರೆ. ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಬಂತು, ಜ್ಞಾನ ಬಂತು, ಅವರೇನಾದರೂ ಬೇರೆ ಯಾರಿಂದಾದರೂ ಸೆಕ್ಷುವಲ್ ಅಸಾಲ್ಟ್ಗಾಗಲಿ ಮೊಲೆಸ್ಟೇಷನ್ಗಾಗಲಿ ಒಳಪಟ್ಟಿದ್ದಾರೆ. ಇದೊಂದು ಭಾಳ ಸಮಗ್ರ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ನಂದಗಾವಿ ಅವರ ಮೇಲುಸ್ತುವಾರಿಯಲ್ಲಿ ಒಂದು 3 ಪ್ರತ್ಯೇಕ ತಂಡಗಳನ್ನು ಮಾಡಿದ್ದೀವಿ. ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಅಲ್ಲ, ಈಗ ಸೆಕ್ಷನ್ ಪೋಕ್ಸೋದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇದ್ದಾವೆ, ಅದನ್ನು ಅಳವಡಿಸ್ಕೊತೀವಿ. ಕಂಪ್ಲೇಂಟಲ್ಲಿ ಸದ್ಯಕ್ಕೆ ಏನು ಮಾಹಿತಿ ನಮಗೆ ಒದಗಿಸಿದ್ದಾರೆ ಅದರ ಮೇಲೆ ನಾವು ಸೆಕ್ಷನ್ಸ್ಗಳನ್ನು ಹಾಕ್ಕೋತೀವಿ. ನಂತರದಲ್ಲಿ ಬೇರೆ ಬೇರೆ ಡಿಸ್ಕ್ಲೋಷರ್ ಬಂದರೆ ಆ ಡಿಸ್ಕ್ಲೋಷರ್ ಪ್ರಕಾರ ನಾವು ಸೆಕ್ಷನ್ಗಳನ್ನ ಹಾಕ್ಕೋತೀವಿ. ಇಲ್ಲ, ಎಲ್ಲ ಭಾಳ ತುಂಬ ಬಡ ಕುಟುಂಬದವರು, ಆಮೇಲೆ ಅವತ್ತವತ್ತು ದುಡ್ಕೊಂಡು ಜೀವನ ಮಾಡೋವಂಥ ಸ್ಥಿತಿಯಲ್ಲಿರೋವಂಥವ್ರು. ಬಟ್ ಈ ಥರ ಘಟನೆ ಆಗಿದೆ ಅಂತಂದಾಗ ಭಾಳ ಧೈರ್ಯದಿಂದ ಆ ನೊಂದ ಬಾಲಕಿಯ ತಾಯಿ ಮತ್ತು ತಂದೆ ಇಬ್ಬರು ಬಂದು ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಮೆಚ್ಚುವಂಥ ಕೆಲಸ. ಯಾಕಂದರೆ ಈ ಥರ ಆದಾಗ ಅಲ್ಲೇ ಸುತ್ತಮುತ್ತ ಮನೆಯವರು ಪಂಚಾಯಿತಿ ಮಾಡಿಬಿಟ್ಟು ಮುಚ್ಚಾಕುವಂಥ ಪ್ರಯತ್ನನೇ ಜಾಸ್ತಿ ಆಗುತ್ತೆ. ಆದರೂ ಈ ಥರದ್ದು ಒಂದಾಗಿರುವಂಥದ್ದು ನಿಜವಾಗ್ಲೂ ಆ ಪೋಷಕರ ಧೈರ್ಯಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಹೇಳ್ತೀನಿ.